ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೀಶೋ ಹೌಲ್ ಆಗಿರತ್ತೆ. ಸೊ ಇತ್ತೀಚೆಗೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋಂಥ ಒಂದು ಚೈನ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಏನಂತ ಅಂದ್ರೆ ತುಂಬಾ ಅಂಡರ್ ಬಜೆಟ್ ಅಲ್ಲಿ ಇದೆ. ಒಂದು 200 ರೂಪೀಸ್, 250 ರೂಪೀಸ್ ಒಳಗಿರೋದು. ಅಂಡ್ ಇದೆಲ್ಲ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇದೆ. ಬಟ್ ತುಂಬಾನೇ ಕಾಸ್ಟ್ ಹೇಳ್ತಾರೆ ನಾನು ನೋಡಿದ ಮಟ್ಟಿಗೆ. ಕಂಪೇರ್ ಟು ಮೀಶೋಗೂ ಅದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ. ಎಲ್ಲಾನು ಯಾವುದೂ ನೀವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡ್ಕೋಬೇಕು, ಚೆನ್ನಾಗಿರಲ್ವೇನೋ ಅನ್ನೋ ತರಕ್ಕೆಲ್ಲ ಯೋಚನೆನೇ ಬೇಡ. ಕಣ್ಣು ಮುಚ್ಕೊಂಡು ಈ ಒಂದು ಜ್ಯುವೆಲ್ಸ್ನ ತಗೋಬಹುದು, ಅಷ್ಟು ಚೆನ್ನಾಗಿದೆ. ಸೊ ನಾನು ಮಾತಾಡ್ತಿರೋದು ಬಂದ್ಬಿಟ್ಟು ಇನ್ವಿಸಿಬಲ್ ಚೈನ್ ಬರುತ್ತಲ್ಲ, ಆ ಥರದ್ದು ನೆಕ್ಲೆಸ್ನ ತರಿಸ್ಕೊಂಡಿದ್ದೀನಿ. ಇನ್ವಿಸಿಬಲ್ ಚೈನ್ ಅಂತ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿರುತ್ತೆ, ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ಸ್ ಅಂತಾನೆ ಹೇಳ್ಬೋದು. ಸೊ ನಾನು ಕೂಡ ತರಿಸ್ಕೊಂಡಿದ್ದೀನಿ, ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಿದ್ದೀನಿ. ಸೊ ಇದು ಎಲ್ಲದ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಲಿಂಕ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಲಿಂಕ್ ಬೇಕು ಅಂತ ಅಂದರೆ ನಾನು ಯಾವಾಗಲೂ ಹೇಳಿರ್ತೀನಿ, ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅಂತ. ಮತ್ತೆ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಡೈರೆಕ್ಟಾಗಿ ಲಿಂಕ್ನ ಕಳ್ಸೋದಿಕ್ಕೆ ಆಗಲ್ಲ ಕಮೆಂಟ್ಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅಂತ. ಇನ್ನೇನು ಇಲ್ಲ. ಇನ್ಸ್ಟಾಗ್ರಾಮಲ್ಲಾದರೆ ಡೈರೆಕ್ಟ್ ಡಿ ಎಮ್ ಮಾಡಿಬಿಡ್ಬೋದು. ಬಟ್ ಯೂಟ್ಯೂಬಲ್ಲಿ ಆ ಥರ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಎಲ್ಲ ಟೋಟಲ್ ಆಗಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ ನಾನು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಎಲ್ಲದು ಬರುತ್ತೆ. ಅಂದರೆ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅನ್ನೋದು ಬರುತ್ತೆ ಆ ಚೈನಿಂದು. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮಗೆ ಮೀಶೋ ಆ್ಯಪಿಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಅಲ್ಲಿ ಆರಾಮಾಗಿ ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು ಅಷ್ಟೇ, ಓಕೆನಾ? ಸೊ ತಡ ಮಾಡದೆ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಬೀಡ್ಸ್ ಹಾರನೂ ಕೂಡ ತರಿಸ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು, ಬಟ್ ತುಂಬಾನೇ ಚೆನ್ನಾಗಿದೆ. ಕಂಪೇರ್ ಟು ಮಾರ್ಕೆಟ್ ಅಥವಾ ಕಂಪೇರ್ ಟು ಇನ್ಸ್ಟಾಗ್ರಾಮ್ ಈಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅದು ಕ್ವೈಟ್ ಅಫೋರ್ಡಬಲ್ ಪ್ರೈಸೇ ಅಂತಾನೆ ಅನ್ಸುತ್ತೆ. ಯಾಕೆ ಅಂತ ಅಂದರೆ ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೇ. ಕ್ವಾಲಿಟಿ ವೈಸ್ ಏನು ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿಲ್ಲ ಯಾವುದ್ರಲ್ಲೂ ಅಷ್ಟೇ. ಸೊ ನೋಡ್ತಾ ಹೋಗೋಣ ಒಂದೊಂದೇನೆ. ಸೊ ಫಸ್ಟ್ಗೆ ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಈ ಒಂದು ಜ್ಯುವೆಲ್ಸ್ನೆಲ್ಲ ನೋಡಿದ್ಮೇಲೆ. ನನಗೆ ಹೆಂಗೆ ಬರುತ್ತೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಲ್ವಾ, ಹಾಗೇನೆ ನನಗೂ ಯೋಚನೆ ಇರುತ್ತೆ ಸ್ಟಾರ್ಟಿಂಗ್ ಓಪನ್ ಮಾಡುವಾಗ ಎಲ್ಲ, ಬುಕ್ ಮಾಡುವಾಗೆಲ್ಲ ಹೆಂಗೆ ಬರುತ್ತೋ ಏನೋ ಅನ್ನೋ ಥರ. ಬಟ್ ಬಂದಮೇಲೆ ನಂಗಾಗೋವಂಥ ಖುಷಿ ಇದೆ ಅಲ್ಲ, ಸಿಕ್ಕಾಪಟ್ಟೆ. ಒಂದೊಂದ್ಸತಿ ನನಗೇನೆ ಇಷ್ಟೊಂದು ಚೆನ್ನಾಗಿ ಬಂದಿದೆಯಾ ಅನ್ನೋ ಥರ ಕಾಣಿಸ್ಬಿಡುತ್ತೆ. ಅದರಲ್ಲಿ ಈ ಜ್ಯುವೆಲ್ಸ್ ಕೂಡ ಒಂದು ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಿಮ್ಗೆ ಅದು ಚೈನೇ ಕಾಣಿಸಲ್ಲ, ಅದಕ್ಕೋಸ್ಕರ ಇನ್ವಿಸಿಬಲ್ ಚೈನ್ ನೆಕ್ಲೆಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ತುಂಬಾನೇ ಮಿನಿಮಲ್ ಆಗಿ ಹಾಕೊಳ್ಳೋರ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಹೆವಿ ಬ್ಲೌಸಸ್ ಇರುತ್ತೆ, ಹೆವಿ ಡ್ರೆಸ್ಸಸ್ನ ಹಾಕ್ತೀವಿ, ನಮಗೆ ತುಂಬ ಲೈಟ್ ವೇಟ್ ಜ್ಯುವೆಲ್ಸ್ ಬೇಕು ಅನ್ನೋರ್ಗೆ ಈ ಜ್ಯುವೆಲ್ಸ್ ತುಂಬಾನೇ ಸೂಟೇಬಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಮಕ್ಳಿಗಂತೂ ತುಂಬಾನೇ ಮಾಡಿಸಿದಂಗೆ ಅಂತಾನೆ ಅನ್ಸ್ಬೋದು. ಅಂಡ್ ಸ್ಯಾರೀಸ್ಗೆಲ್ಲ ನೀವು ಈ ತರ ಸಿಂಪಲ್ ಪ್ಲೇನ್ ಸ್ಯಾರಿ, ಸೆಮಿ ಕ್ರೇಪ್ ಈ ತರದೆಲ್ಲ ಹಾಕ್ತೀರಾ ಅಂದ್ರೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದೊಂದೇ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಅವಾಗ ಐಡಿಯಾ ಬರುತ್ತೆ, ಓಕೆನಾ? ಸೊ ನೋಡಿ, ಇದು ಒಂದು ಲಕ್ಷ್ಮಿ ಡಾಲರ್ ಇದೆ, ಅದಕ್ಕೆ ಪರ್ಲ್ ಮತ್ತು ಬೀಡ್ಸು ಗುಂಡು, ಗೋಲ್ಡ್ ಕಲರ್ ಗುಂಡು ಹಾಕಿದ್ದಾರೆ, ಆಮೇಲೆ ಪರ್ಲ್ ಹಾಕಿದ್ದಾರೆ. ಇದೆಲ್ಲ ಹೀಗೆ ಸಿಂಪಲ್ ಆಗಿ ಬರೋದು. ನೀವು ಅನ್ಕೋಬಹುದು ಇಷ್ಟು ಸಿಂಪಲ್ ಅಂತ. ಹೌದು, ಇದೆಲ್ಲ ಸಿಂಪಲ್ ಆಗಿನೇ ಬರೋದು, ಜಾಸ್ತಿ ಗ್ರ್ಯಾಂಡ್ ಎಲ್ಲ ಇರೋದಿಲ್ಲ. ಯಾಕೆ ಅಂತ ಅಂದರೆ ಇನ್ವಿಸಿಬಲ್ ಚೈನ್, ಈ ಚೈನಿಗೆ ತಡಿಬೇಕಲ್ಲ, ಅದಕ್ಕೆ ತುಂಬಾನೇ ತೆಳ್ಳುಗೆ, ತುಂಬಾನೇ ಕಾಣಿಸ್ತಿದ್ದಂಗೆ, ನೀವು ಕತ್ತಿಗೆ ಹಾಕೊಂಡ್ರು ಕಾಣಿಸ್ಲಿಲ್ದಂಗೆ ಇರುತ್ತೆ. ಸೊ ಇದು ಫಸ್ಟ್ ಜ್ಯುವೆಲ್ರಿ. ಇದ್ರ ಜೊತೆಗೆ ಇನ್ನೊಂದಿದೆ, ಇದಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒನ್, ನಾನು ಇದ್ರದ್ದೆಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಓಕೆನಾ? ಸೊ ಇದಂತೂ ತುಂಬಾನೇ ಎಲಿಗೆಂಟ್ ಆಗಿ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಫುಲ್ಲು ರೌಂಡ್ ಗುಂಡು ಕೊಟ್ಟಿದ್ದಾರೆ, 3 ಗುಂಡು ಕೊಟ್ಟಿದ್ದಾರೆ. ಆ್ಯಂಡ್ $1 ಇದೆ. ಈ ಡಾಲರ್ ಕೂಡ ನಿಮ್ಗೆ ಏನಂತ ಅಂದರೆ ಆ ಕಡೆ ಈ ಕಡೆ ಒಳ್ಳಾಡಲ್ಲ, ಲೈಕ್ ಚೈನ್ ಹಿಂದೆ ಮುಂದೆ ಆಡತ್ತೆ ಅನ್ನೋ ಥರ ಇಲ್ಲ, ಅದಕ್ಕೂ ಒಂದು ಲಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಜ್ಯುವೆಲ್ಸ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಅಂಡರ್ ಬಜೆಟ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಮ್ಮಿ ರೇಂಜಿಗೆ ಇದನ್ನು ಸಿಕ್ತು ಅಂತಲೇ ಹೇಳ್ಬೋದು ನನಗಿದಿಷ್ಟು ಜ್ಯುವೆಲ್ಸು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡೋಣ. ಕೆಲವೊಂದು ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ. ಬಟ್ ಈ 3 ಏನಂತ ಅಂದರೆ ಡಾಲರ್ಸ್ ಎಲ್ಲ ಸೇಮ್ ಇದೆ, ಬಟ್ ಚೈನಿಂದ ಏನಿದೆ ಅಲ್ಲ, ಬಾಲ್ಸ್ ಆಗಿರ್ಬೋದು, ಪರ್ಲ್ ಆಗಿರ್ಬೋದು, ಈ ಥರದ್ದು ಸ್ವಲ್ಪ ಡಿಫ್ರೆಂಟ್ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು, ಓಕೆನಾ? ನಾನು ಒಂದು ಸ್ವಲ್ಪ ಮೆಸ್ಸಿ ಇದು
ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ಹೆವಿ ಲೆಹೆಂಗಾ ಆ ಥರ ಹಾಕ್ತೀರಾ, ಅಥವಾ ಸಿಂಪಲ್ ಸ್ಯಾರಿಗಳಿಗೆ ಬೇಕು, ಯಾವುದೋ ಸಿಂಪಲ್ ಫಂಕ್ಷನ್ಸ್ಗೆ ಅಥವಾ ಟೆಂಪಲ್ಗೆಲ್ಲ ಹೋಗ್ತಾ ಇದ್ದೀವಿ ಅಂದಾಗ ಈ ಥರದ್ದು ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಪಿಂಕ್ ಮತ್ತು ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಲಕ್ಷ್ಮಿ ಡಾಲರೇ ಇದೆ ಇದಕ್ಕೆ, ಓಕೆನಾ. ಇದಕ್ಕೆಲ್ಲ ನಾನು 100 to 100 rupees, 250 rupees ಒಳಗೆ ಕೊಟ್ಟಿರೋದು. ನಿಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಜಾಸ್ತಿ ಇರುತ್ತೆ, ಯಾಕೆಂದರೆ ಮಾರ್ಜಿನ್ ಜಾಸ್ತಿ ಇಟ್ಟೆ ಮಾರಬೇಕು. ಪಾಪ ಸ್ಮಾಲ್ ಬಿಸ್ನೆಸ್ಸರ್ಸ್ ಇರ್ತಾರೆ, ಅಂದರೆ ಏನು ಮಾಡೋಕ್ಕಾಗಲ್ಲ, ಅವಾಗ ಒಂದು ಸ್ವಲ್ಪ ಮಾರ್ಜಿನ್ ಬೇಕು ಅಂತಲೇ ಅನಿಸುತ್ತೆ. ಬಟ್ ಮೀಶೋದಲ್ಲಿ ಕಮ್ಮಿ ಸಿಗುತ್ತೆ ಕಂಪೇರ್ ಟು, ಬಟ್ ಕ್ವಾಲಿಟಿ ವೈಸ್ ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿಲ್ಲ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಇದು, ಓಕೆನಾ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ಥರ ಸ್ಯಾರೀಸ್ಗಂತೂ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ನೋಡಿ, ಕಮಲ, ಸೊ ರೆಡ್ ಮತ್ತು ಗ್ರೀನು ಮತ್ತು ಪರ್ಲ್ ಇದೆ. ಇದು ತುಂಬಾ ಎಲಿಗೆಂಟ್. ಇದು ನೀವು ಹಾಕೊಂಡ್ರೆ ಚೈನ್ ಹಾಕಿಲ್ಲ, ಜಸ್ಟ್ $1 ಹಿಡ್ಕೊಂಡಿದ್ದೀರಾ ಕುತ್ತಿಗೆ ಮೇಲೆ ಅನ್ನೋ ಥರ ಕಾಣಿಸುತ್ತೆ ಅಷ್ಟೇ. ಸೊ ಅಷ್ಟು ಚೆನ್ನಾಗಿದೆ ಈ ಒಂದು ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲೇ ಗೊತ್ತಾಗ್ತಿರ್ಬೋದು ಎಷ್ಟು ತೆಳ್ಳಗಿದೆ ಅಂತ. ಆ್ಯಂಡ್ ಇದು ಬ್ರೇಕ್ ಆಗುತ್ತಾ ಅಂದರೆ ಇಲ್ಲ, ಖಂಡಿತ ಬ್ರೇಕ್ ಆಗಲ್ಲ. ಅಷ್ಟು ಸುಲಭವಾಗಿ ನಿಮಗೆ ಬ್ರೇಕ್ ಅಂತೂ ಆಗೋದಿಲ್ಲ. ಚೈನ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಿಂಪಲ್ಲಾಗಿ 2 ಗುಂಟು ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ನಾಟ್ ಹಾಕಿದ್ದಾರೆ ಅಷ್ಟೇ. ಅದು ಹಿಂದೆ ಮುಂದೆ ಓಡಾಡಬಾರ್ದು ಅಂತ. ಇದು ಅಷ್ಟೇ, ಇದೂ ಅಷ್ಟೇ. ಚೈನ್ ನಿಮಗೆ ಹಿಂದೆ ಮುಂದೆ ಓಡಾಡೋದೆಲ್ಲ ಆ ಥರ ಆಗಲ್ಲ, ಯಾಕೆಂದರೆ ಇಲ್ಲಿ ಲಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಹಿಂದೆ ಮುಂದೆ ಓಡಾಡಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್, ನಾನು ಈ ಥರದ್ರಲ್ಲಿ ಒಂದು 5-6 ಏನೋ ತರಿಸ್ಕೊಂಡಿದ್ದೀನಿ. ಸೊ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡೋಣ. ತುಂಬ ಇಷ್ಟ ಆಗಿ ಇಟ್ಕೊಂಡೇ ಇಟ್ಕೋತೀನಿ ಯಾವುದಾದ್ರೂ ಒಂದನ್ನ, ಅಥವಾ 1-2-3. ಆ್ಯಂಡ್ ನೆಕ್ಸ್ಟ್ ಒನ್, ಇದಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸಿಂಪಲ್ಲಾಗಿ ನಿಮಗೆ ಗ್ರ್ಯಾಂಡಾಗಿ ಬೇಕು ಅನ್ನೋರೆ ಈ ಒಂದು ಚೈನ್ಸ್ನ ನೀವು ಆರಾಮಾಗಿ ತೊಗೋಬೋದು ಅಂತಲೇ ಹೇಳ್ಬೋದು. ಇದು ಫುಲ್ ಕಂಬಳ ಇದೆ, ಕೆಳಗಡೆ ಮುತ್ತು ಕೊಟ್ಟಿದ್ದಾರೆ, ಹಾಗೆ ಅದ್ರ ಜೊತೆಗೆ ಒಂದು ಬೀಡ್ಸ್ನ ಕೊಟ್ಟಿದ್ದಾರೆ. ಲೈಟ್ ಗ್ರೀನ್ ಕಲರ್, ಪಿಸ್ತಾ ಕಲರ್ ಅಂತಲೇ ಹೇಳ್ಬೋದು. ಇದೊಂಥರ ಲೈಟ್ ಕಲರ್, ಓಕೆನಾ. ಅಷ್ಟು ಚೆನ್ನಾಗಿದೆ ಇದು. ಹಾಕೊಂಡಾಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸೂಪರ್ ಆಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ಒನ್ನು, ಇದೆಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಸೊ ಮೀಶೋದಲ್ಲೇ ಇರುತ್ತೆ, ನಾನು ಏನು ಬೇರೆ ಯಾವುದು ಕೊಡಲ್ಲ. ನಿಮಗೆ ಬುಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ನೀವು ರಿಟರ್ನ್ ಕೂಡ ಹಾಕ್ಬೋದು. ತಗೊಳ್ಳೇಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ಇದು ಇನ್ನೊಂದು, ಇದು ಕಮಲದ ಬರುತ್ತೆ, ಫುಲ್ ಡಾಲರು. ತುಂಬ ಸಿಂಪಲ್ಲಾಗಿ ಪರ್ಲ್ ವೈಟ್ ಸ್ಟೋನ್ ಬರುತ್ತೆ ಇದು, ಮತ್ತು ಪರ್ಲ್ ಹಾಕಿದ್ದಾರೆ ಸುತ್ತ. ತುಂಬ ಚೆನ್ನಾಗಿ, ತುಂಬ ಎಲಿಗೆಂಟಾಗಿ, ಸಿಂಪಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ನೆಕ್ಸ್ಟ್ ಒನ್, ಸೇಮ್ ನಾನು ಏನು ಇವಾಗ ತೋರಿಸಿದ್ನಲ್ಲ ಅದರಲ್ಲೇ ಸ್ವಲ್ಪ ಕಲರ್ ಚೇಂಜು, ಪ್ಯಾಟ್ರನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇದಕ್ಕೆ ನಿಮಗೆ ಈ ಥರ ಇಷ್ಟ ಆದರೆ ನೀವು ಈ ಥರ ತೊಗೋಬೋದು. ಇದು ಪಿಂಕ್ ಕಲರಲ್ಲೇ ಇದೆ, ಸುತ್ತ ಪಿಂಕ್ ಕಲರ್ನೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆಗೆ ಅದರಲ್ಲಿ ಬೀಡ್ಸ್ ಇತ್ತು, ಅಂದರೆ ಈ ಮುತ್ತಿಂದಿತ್ತು, ಬಟ್ ಇದರಲ್ಲಿ ಇಲ್ಲ ಅಷ್ಟೇ. ಸೊ ಇದಷ್ಟೇ ಡಿಫ್ರೆನ್ಸ್ ಇದರಲ್ಲಿ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಕಮ್ಮಿ ರೇಟು ಇದಕ್ಕೆ ನಾನು ಕಾಂಪ್ರಮೈಸ್ ಮಾಡ್ಕೋಬೇಕೇನೋ ಕ್ವಾಲಿಟಿ ಅನ್ನೋ ಥರ ಎಲ್ಲ ಇಲ್ಲ, ತುಂಬಾ ಸಖತ್ತಾಗಿದೆ, ಓಕೆನಾ. ಸೊ ಲಾಸ್ಟ್ ಒನ್ ಇದು, ಬಟ್ ಒಂದು ಸ್ವಲ್ಪ ಇದು ಕಾಸ್ಟ್ಲಿ ಅಂತಲೇ ಹೇಳ್ಬೋದು. 1000 to 100 rupees ಏನೋ ನನಗೆ ಬಿತ್ತು, ಬಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಗ್ರೀನ್ ಕಲರ್ ಬೀಡ್ಸ್, ಓಕೆನಾ. ನೋಡಿ, ಗ್ರೀನ್ ಕಲರ್ ಬೀಡ್ಸು ತುಂಬ ಚೆನ್ನಾಗಿದೆ. ಇದಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಕ್ವೈಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಕಂಪೇರ್ ಟು ಮಾರ್ಕೆಟ್ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ. ತುಂಬಾ ಆರಾಮಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ತೊಗೋಬೋದು. ನಿಮಗೆಲ್ಲ ಇದನ್ನು 1000 to 500, 1800 ಕಮ್ಮಿ ಯಾರೂ ಮಾರೋದಿಲ್ಲ. ಇಲ್ಲಾಂದರೆ 2000 ಅಂತೂ ಇದ್ದೇ ಇರುತ್ತೆ. ನೀವು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಮಲ್ಲೇಶ್ವರಂಗಳಲ್ಲಾಗಿರ್ಬೋದು, ಎಲ್ಲೇ ಚೆಕ್ ಮಾಡಿದ್ರು ಇದು ತುಂಬಾ ಕಮ್ಮಿ ಪ್ರೈಸಿಗೆ ಎಲ್ಲೂ ಸಿಗೋದಿಲ್ಲ. ಮೀಶೋದಲ್ಲಿ 1000 rupeesಗಿದೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನಾನಂತೂ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೂ ಅಷ್ಟೇ ಗ್ರೀನ್ ಕಲರ್ ಬೀಡ್ಸ್ ಇದೆ, ಅಂದರೆ ಲೈಟ್ ಗ್ರೀನ್ ಕಲರ್ ಬೀಡ್ಸ್ ಇದು. ಆ್ಯಂಡ್ ಮೇಲ್ಗಡೆ ನಿಮಗೆ ಈ ನವಿಲಿಂದು ಕೊಟ್ಟಿದ್ದಾರೆ, ಗೋಲ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಕೆಳಗಡೆ ಇಲ್ಲಿ ಡಾಲರಿಗೆ ಬಂದರೆ, ಡಾಲರ್ ಎಕ್ಸ್ಪೆಷಲಿ ತುಂಬ ಚೆನ್ನಾಗಿದೆ. ಇದು ತುಂಬ ಲಾಂಗು ಅಲ್ಲ, ಶಾರ್ಟು ಅಲ್ಲ, ಮಿಡ್ಡಾಗಿ ಹಾಕೊಳ್ಳೋರಿಗೆ,
ಒಂದು ಸ್ವಲ್ಪ ತುಂಬ ಲಾಂಗ್ ಬೇಡ ಶಾರ್ಟ್ ಬೇಡ ಅಂತ ಹಾಕೊಳ್ಳೋದಕ್ಕೆ ಸರ ಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದೆ, ರೆಫರ್ ಮಾಡ್ಬೋದು ಇದನ್ನು. ಓಕೆನಾ. ಸೊ ಇದು ಲಕ್ಷ್ಮಿ ಬಂದಿದೆ, ಇದು ಸುತ್ತ ಇಲ್ಲಿ ಲಕ್ಷ್ಮಿ ಇದೆ ಆ್ಯಂಡ್ ಅದ್ರ ಸುತ್ತ ಏನಂದರೆ ಈ ಗ್ರೀನ್ ಬೀಡ್ಸು ಮತ್ತು ಪರ್ಲ್ನ ಹಾಕಿದ್ದಾರೆ. ಓಕೆನಾ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಅದ್ರ ಜೊತೆಗೆ 2 ನವಿಲ್ ಡಿಸೈನು ಆ ಥರ ಬಂದಿದೆ. ಇದರಲ್ಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿ ನೋಡ್ತೀನಿ. ಆ್ಯಂಡ್ ಈಗ ಇದ್ರ ಜೊತೆ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇದು ಯಾವುದಕ್ಕೂ ಇಯರಿಂಗ್ಸ್ ಇಲ್ಲ, ಇಯರಿಂಗ್ಸ್ ಕೇಳಬೇಡಿ, ಮತ್ತು ಅದು ಇನ್ವಿಸಿಬಲ್ ಅಲ್ವಾ, ಅದಕ್ಕೆ ಇಯರಿಂಗ್ಸ್ ಎಲ್ಲ ಏನೂ ಇಲ್ಲ, ಜಸ್ಟ್ ಅದು ಸರಕ್ಕೆ ಅಷ್ಟಿದೆ. ಆ್ಯಂಡ್ ಇದ್ರದ್ದು ಜುಮ್ಕ ಓಲೆನೂ ಕೂಡ ತುಂಬ ಚೆನ್ನಾಗಿದೆ, ಎಲಿಗೆಂಟಾಗಿ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಇದು ನೀವು ಬೇರೆ ಯಾವ ಡ್ರೆಸ್ಗಳಿಗೂ ಕೂಡ ಮ್ಯಾಚ್ ಮಾಡ್ಕೋಬೋದು, ಆ ಥರ ಇದೆ ಚೆನ್ನಾಗಿ. ಓಕೆನಾ. ಸೊ ಲೆಟ್ಸ್ ಟ್ರೈ, ಇದನ್ನು ಒಂದನ್ನು ಟ್ರೈ ಮಾಡಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಏನಂತ ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ನೀವು ಯಾವುದೇ ಜ್ಯುವೆಲ್ರಿ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಯಾವುದೇ ಆದ್ರೂ ಅಷ್ಟೇ, ನೀವು ವೇರ್ ಮಾಡಿದಾಗ್ಲೇ ಗೊತ್ತಾಗೋದು ಹೆಂಗಿದೆ, ಅದು ಹೆಂಗೆ ಕಾಣಿಸುತ್ತೆ ಅಂತ. ಅದು ನಮ್ಗೆ ಈ ಸತಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋದ್ವಲ್ಲ ಮದುವೆಗೆ, ಆವಾಗ ಗೊತ್ತಾಯಿತು. ನೋಡಿದಾಗ ಅದೇನು ಅಷ್ಟು ಚೆನ್ನಾಗಿಲ್ಲ ಅನಿಸೋದು ಕೂಡ, ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ಅಲ್ವಾ ಅನ್ನೋ ಥರ ಅನ್ನಿಸ್ತಿತ್ತು. ಸೊ ನೋಡಿ, ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಜ್ಯುವೆಲ್ರಿ. ಒಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ತುಂಬ ಶಾರ್ಟ್ ಬೇಡ ಅನ್ನೋರು ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಕೆಳಗೂ ಕೂಡ ಹಾಕೋಬೋದು, ಚಂದ ಮಾಡಿ ಕಾಣುತ್ತೆ. ಸೊ ಇದಿಷ್ಟ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಯಾವುದೆಲ್ಲ ಜ್ಯುವೆಲ್ರೀಸ್ ಇಷ್ಟ ಆಯಿತು, ಯಾವ ಥರದ್ದು ಬೇಕು, ನೆಕ್ಸ್ಟ್ ಹೌಲ್ ಪ್ಯಾಕ್ ಮಾಡಿದ್ರೆ ಯಾವ ಥರ ಹೌಲ್ ಪ್ಯಾಕ್ಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಓಕೆನಾ. ನಾನು ಇನ್ನೂ ಒಂದಷ್ಟು ಜ್ಯುವೆಲ್ಸ್ನ ಆರ್ಡ್ರ್ ಮಾಡಿದ್ದೀನಿ, ಲೈಕ್ ಸ್ಟೋನ್ಸ್ದೆಲ್ಲ. ಯಾಕೆಂದರೆ ನನಗೂ ಇನ್ನೇನು ಮದುವೆ ಹತ್ರ ಬರ್ತಿರೋದ್ರಿಂದ ಸ್ವಲ್ಪ ನಾನು ನೋಡಬೇಕು, ಮೀಶೋದಲ್ಲಿ ಕಮ್ಮಿ ಸಿಗುತ್ತಾ, ಹೊರ್ಗಡೆ ಸಿಗುತ್ತಾ, ಹೆಂಗಿದೆ ಕ್ವಾಲಿಟಿ, ಎರಡಕ್ಕೂ ಕಂಪೇರ್ ಮಾಡಿಕೊಂಡು ನಾನು ತೊಗೋಬೇಕು. ಸೊ ಒನ್ ಟೈಮ್ ಜಾಸ್ತಿ ಅಮೌಂಟ್ ಹಾಕ್ತೀವಿ ಅಂದಾಗ ಅಫ್ಕೋರ್ಸ್ ಎಲ್ಲದನ್ನೂ ಯೋಚನೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಕೂಡ ಬುಕ್ ಮಾಡಿದ್ದೀನಿ. ಅದು ಬಂದ ಕೂಡಲೇ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ, ಹೇಗಿದೆ ಏನು ಅಂತ. ನಾನೊಂದು ಸ್ವಲ್ಪ ನನ್ನ ಸ್ಯಾರಿ ಮ್ಯಾಚ್ ಆಗೋ ಥರನೇ ಜ್ಯುವೆಲ್ಸ್ನ ತರಿಸ್ಕೊಂಡಿದ್ದೀನಿ, ಈಗ ಸ್ಟೋನ್ಸ್ದೆಲ್ಲ ಬುಕ್ ಮಾಡಿದ್ದೀನಿ ಅದನ್ನು. ಸೊ ಅದು ಬಂದು ಕೂಡಲೇ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಓಕೆನಾ. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.